ವೆಲ್ಕಮ್ ಬ್ಯಾಕ್. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾಳೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ, ಅದರ ನೇರ ಪ್ರಸಾರವನ್ನು ನಿಮಗೆ ಕೊಡ್ತೀವಿ. ಈ ನಡುವೆ 2014 ಮತ್ತು 2019ರಲ್ಲಿ ಮೋದಿ ಬಂದು ಮಾಡಿದ್ದಾದ್ರು ಏನು? ಮೋದಿ ಬಂದ ಬಳಿಕ ಅದೇನು ಕೆಲಸ ಮಾಡಿದರು, ಅದೇನು ಅಭಿವೃದ್ಧಿ ಮಾಡಿದ್ರು, ಏನಾಯ್ತು ಅಭಿವೃದ್ಧಿ ಅಂತ ವಿರೋಧ ಪಕ್ಷಕ್ಕೆ ಕೇಳ್ತಾ ಇರುತ್ತೆ. ಅಧಿಕಾರಾವಧಿ ಉದ್ದಕ್ಕೂ ಧರ್ಮ ರಾಜಕಾರಣ ಆಗಿದೆ, ಹಿಂದೂ ಮುಸ್ಲಿಂ ಅಂತ ಆಗಿದೆ, ದ್ವೇಷ ಇದೇ ಆಗಿದೆ ಅಂತೇಳಿ ಕಾಂಗ್ರೆಸ್ ಮತ್ತು ಅದರ ಮಿತ್ರಕೂಟ ಆರೋಪ ಮಾಡ್ತಾನೇ ಇದೆ. ಆದರೆ ಬಿ ಜೆ ಪಿ ಹೇಳುತ್ತೆ ನಾವೇನೆಲ್ಲ ಮಾಡಿದ್ದೀವಿ ಅನ್ನೋದನ್ನು. ಈಗ ನರೇಂದ್ರ ಮೋದಿಯವರು 303ಕ್ಕಿಂತ 240ಕ್ಕೆ ಯಾಕೆ ಬಂದರು ಅನ್ನೋದಕ್ಕೂ ಕೂಡ ಕೆಲವು ಸ್ಪಷ್ಟನೆಗಳಿದೆ. ಅಂದರೆ ಕೆಲವು ಬಿ ಜೆ ಪಿ ಎಂ ಪಿಗಳದ್ದು ಹೆಂಗಿತ್ತು ಅಂತಂದರೆ ಒಂದು ಉದ್ದಟತನ ಇತ್ತು. ಬೇಕಿದ್ದರೆ ಎದೆ ಮುಟ್ಟಿ ಹೇಳ್ಕೊಳ್ಳಿ, ಬಿ ಜೆ ಪಿಯವರು ಏನು ಎಂ ಪಿಗಳು ಹೆಂಗೆ ಅಂತಂದರೆ, ನೀವು ನಮ್ಗೆ ಓಟ್ ಹಾಕ್ತಿಲ್ಲ, ನರೇಂದ್ರ ಮೋದಿ ಅವ್ರಿಗೆ ಬೇಕಿದ್ರೆ ಓಟ್ ಹಾಕಿ ಅನ್ನೋ ರೀತಿಯ ಉದ್ದಟತನ ಇತ್ತು. ಅದು ಜನರಿಗೆ ಸ್ವಲ್ಪ ಕಿರಿಕಿರಿ ಆದದ್ದು ಕೂಡ ನಿಜ. ಇರಲಿ, ಹಾಗಿದ್ದರೆ 2014 ಮತ್ತು 2019ರಲ್ಲಿ ಏನು ಮಾಡಿದರು? ಮೊದಲ ಅವಧಿಯಲ್ಲಿ ಏನಾಯಿತು, ಎರಡನೇ ಅವಧಿಯಲ್ಲಿ ಏನಾಯಿತು? ಬನ್ನಿ ಅದರ ಬಗ್ಗೆ. ಮೂರನೇ ಅವಧಿಯಲ್ಲಿ ಏನೆಲ್ಲ ಮಾಡುವ ಆಸೆಯಲ್ಲಿದ್ದರು, ಆದರೆ ಅದು ಕೈಗೂಡುತ್ತಾ ಇಲ್ವ ಅನ್ನೋಂಥ ಒಂದು ನಿರೀಕ್ಷೆಗಳು ಕೂಡ ಇದೆ. ಮೊದಲನೇ ಅವಧಿ ಏನಾಗುತ್ತೆ? ನರೇಂದ್ರ ಮೋದಿಯವರ ಮೊದಲನೇ ಅವಧಿಯಲ್ಲಿ ನೋಡಿ, ದೇಶದಲ್ಲಿ ಜಿ ಎಸ್ ಟಿ ಜಾರಿಯಾಗುತ್ತೆ. ಅದರ ಸಾಧಕ ಬಾಧಕ ಏನು ಎತ್ತ ಅಂತ ಸಾಕಷ್ಟು ಬಾರಿ ಚರ್ಚೆ ಆಗುತ್ತೆ ಜಿ ಎಸ್ ಟಿ ಜಾರಿ ಅಂದರೆ. ಆದರೆ ಜಿ ಎಸ್ ಟಿಯ ಮೂಲ ಕನಸು ಕಾಂಗ್ರೆಸ್ ಪಾರ್ಟಿಯದ್ದೇ ಆಗಿತ್ತು. ಅಂದರೆ ಯು ಪಿ ಎ ಸಂದರ್ಭದಲ್ಲೇ ಆಗಿತ್ತು. ಜಿ ಎಸ್ ಟಿ ಜಾರಿಯಾಗುತ್ತೆ ಮೊದಲನೇ ಅವಧಿ. ಎರಡನೇ ಅವಧಿ ಅಂದರೆ ಎರಡನೇ ಭಾಳ ದೊಡ್ಡ ಸಾಧನೆ ಅಂತಂದರೆ ಹಣ ನೇರವಾಗಿ ಖಾತೆಗೆ ಬರುವಂಥದ್ದು. ಇದು ಭಾಳ ದೊಡ್ಡ ರೀತಿಯಲ್ಲಿ ಇನ್ನು ಮುಂದೆ ಎಲ್ಲರೂ ಮಾಡಬೇಕಾದಂಥ ಕೆಲಸ ಕೂಡ. ಈಗ ಕರ್ನಾಟಕದಲ್ಲಿ ಏನು ಗೃಹಲಕ್ಷ್ಮಿ ಇದೆಲ್ಲ ಬರ್ತಾ ಇದೆಯಲ್ಲ, ನೇರವಾಗಿ ಬರುವಂಥದ್ದು. ಮೊದಲೇನಾಗ್ತಾ ಇತ್ತು, ರಾಜೀವ್ ಗಾಂಧಿ ಅವರು ಹೇಳಿದಾಗ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ₹1 ಕೇಂದ್ರದಿಂದ ಬಿಡುಗಡೆ ಆದರೆ 15 ಪೈಸೆ ಮಾತ್ರ ಜನರಿಗೆ ಸಿಗ್ತಾ ಇತ್ತು. ಈಗ ಆ ಕಿಸಾನ್ ಸಮ್ಮಾನ್ ₹2,000 ಅಥವಾ ಯಾವುದೇ ಯೋಜನೆಗಳಿರ್ಬೋದು ನೇರವಾಗಿ ಬರ್ತಾ ಇದೆ. ಎಲ್ಲೂ ಕೂಡ ಅದು ಲೀಕ್ ಆಗ್ತಾ ಇಲ್ಲ ಅನ್ನುವಂಥದ್ದು. ಮೂರನೇದು ಮೇಕ್ ಇನ್ ಇಂಡಿಯಾ. ಮೇಕ್ ಇನ್ ಇಂಡಿಯಾದ ಮುಖಾಂತರ ಅಂದರೆ ದೇಶದಲ್ಲೇ ಉತ್ಪಾದನೆ ಮಾಡಿ. ನೋಡಿ, ಇದು ಒಂದು ಹೊಸ ಆಯಾಮದ ಕಲ್ಪನೆ. ಎಲ್ಲವನ್ನು ಭಾರತ ದೇಶದಲ್ಲೇ ಮಾಡಿ. ಇಲ್ಲಿ ನಾವು ಎಲ್ಲಿ ತನಕ ಹೋಗಿದ್ದೀವಿ ಅಂತಂದರೆ, ಈ ಶಸ್ತ್ರಾಸ್ತ್ರಗಳನ್ನು ಆಮದು ಮಾಡಿಕೊಳ್ಳುವುದರಿಂದ ಹಿಡಿದು ನಾವು ತಯಾರು ಮಾಡಿ ಸರಬರಾಜು ಮಾಡೋ ಮಟ್ಟಿಗೆ ಹೋಗಿದ್ದೀವಿ. ಅದು ಒಬ್ಬ ನಾಯಕ ಆಲೋಚನೆ ಮಾಡುವಂಥ ರೀತಿ. ಮೇಕ್ ಇನ್ ಇಂಡಿಯಾ ದೊಡ್ಡ ಒಂದು ಸ್ಪೆಷಲ್ಲು ಸಾಧನೆ. ಇನ್ನು ಟ್ರಿಪಲ್ ತಲಾಕ್, ಇದರ ಬಗ್ಗೆ ಭಾಳ ದೊಡ್ಡ ಚರ್ಚೆಗಳಾಗಿದೆ. ಆದರೆ ಒಂದಂತೂ ಭಾಳ ಸ್ಪಷ್ಟ ವೀಕ್ಷಕರೇ, ಟ್ರಿಪಲ್ ತಲಾಕ್ ಬ್ಯಾನ್ ಅಂತಂದರೆ ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಅವರ ಅಂದರೆ ತಲಾಕ್ ಕೊಡಬಾರ್ದು ಅಂತಲ್ಲ, ತಲಾಕನ್ನು ಯಾವ ರೀತಿ ಕೊಡಬೇಕು ಅದಕ್ಕೊಂದು ಗ್ಯಾಪ್ ಇರಬೇಕು, ಅಥವಾ 3 ತಿಂಗಳು ಅಥವಾ 6 ತಿಂಗಳು ಗ್ಯಾಪ್ ಇರಬೇಕು ಅಂತ. ಅದರ ಹೊರತಾಗಿ ತಲಾಕ್ ಮುಗೀತು ನಾಳೆಯಿಂದ ಹಂಗೆ ಅದಿಲ್ಲ, ಅದಕ್ಕೆ ಬ್ಯಾನ್ ಆಗಿದೆ. ಹಾಗಾಗಿ ನೀವು ನಂಬದೇ ಇರಿ, ಎಷ್ಟೋ ಹೆಣ್ಣು ಮಕ್ಕಳು, ವಿಶೇಷವಾಗಿ ಬಡ ಹೆಣ್ಣು ಮಕ್ಕಳು ಒಂದು ಸಂತೋಷಪಟ್ಟಿರ್ತಾರೆ. ಮುಸ್ಲಿಂ ಹೆಣ್ಣು ಮಕ್ಕಳು. ಟ್ರಿಪಲ್ ತಲಾಕ್. ಸರ್ಜಿಕಲ್ ಸ್ಟ್ರೈಕ್ ಪಾಕಿಸ್ತಾನದ ಒಳಗೆ ಹೋಗಿ ಒಡೆದು ಬಂದಂಥದ್ದು. ಅದನ್ನು ಸ್ವತಃ ಪಾಕಿಸ್ತಾನ ತನ್ನ ಪಾರ್ಲಿಮೆಂಟ್ನಲ್ಲಿ ಒಪ್ಕೊಂಡಿದೆ. ನಮಗೆ ಹೊಡೆದಿದ್ದಾರೆ, ಹೌದು, ಭಾಳ ತೊಂದರೆ ಆಗಿದೆ ಅಂತೇಳಿ ಒಪ್ಕೊಂಡಿದ್ದಂಥ ಅನೇಕ ನಿದರ್ಶನಗಳನ್ನು ನೋಡಿದ್ದೀವಿ. ಅದೊಂದು ದೊಡ್ಡ ಮಟ್ಟದಲ್ಲಿ ಭಾರತದಲ್ಲಿ ಸಂಚಲನ ಉಂಟು ಮಾಡಿತ್ತು. ಯಾಕಂದರೆ ಪುಲ್ವಾಮಾಗೆ ಪ್ರತಿಯಾಗಿ ನಾವು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ವಿ ಅಂತೇಳಿ. ಆದರೆ ವಿರೋಧ ಪಕ್ಷಗಳಿಲ್ಲ, ಅದಕ್ಕೆ ಸಾಕ್ಷಿ ಕೊಡಿ ಅಂತೇಳಿ ಈಗಲೂ ಕೇಳ್ತಾ ಇದೆ. ಇನ್ನು ಮನೆಗೆ LPG, ಕೋಟ್ಯಾಂತರ LPGಗಳನ್ನು ಮನೆಗೆ ಉಜ್ವಲ ಯೋಜನೆ ಮುಖಾಂತರ ಮಾಡಿದರು ಅಂಥೇಳಿ. ಅದಕ್ಕಾಗಿ ಬೇರೆಯವರು ತಗೊಳ್ಳುವಂತಹ ಸಬ್ಸಿಡಿ ಕೂಡ ಬಿಟ್ಕೊಡಿ ಅಂತ ಕೇಳಿಕೊಂಡ್ರು. ಅನೇಕರು ಬಿಟ್ಕೊಟ್ಟಿದ್ದಾರೆ, ನಾವೆಲ್ಲ ಬಿಟ್ಕೊಟ್ಟಿದ್ವಿ ಅದನ್ನು. ಇನ್ನು ಜನ್ಧನ್ ಖಾತೆ ಸರಿನೋ ತಪ್ಪೋ? 42 ಕೋಟಿ ಜನಗಳ ಬಳಿ ಅಕೌಂಟ್ ಇರಲಿಲ್ಲ, ಇವತ್ತು ಅಕೌಂಟ್ ಆಗಿದೆ. ನಾಳೆ ಯಾವುದೇ ಯೋಜನೆ ಅದರ ಮೇಲೆ ಅವಲಂಬಿತ ಆಗುತ್ತೆ. ನಾಳೆ ಕರ್ನಾಟಕದಲ್ಲಿ ಯಾವುದೇ ಒಂದು ಸರ್ಕಾರ ಬರುತ್ತೆ ಅಂತ ಇಟ್ಕೊಳ್ಳಿ, ನೋಡ್ರಿ ನಿಮ್ಮ ಅಕೌಂಟ್ಗೆ ಈಗ ಯಾವುದು ನಾರಿ ಸಮ್ಮಾನ್ ಇದೆಯಲ್ಲ, 1 ಲಕ್ಷ, ಒಂದು ವೇಳೆ ಬರಲಿಲ್ಲ, ಇಂಡಿ ಕೂಟ ಬಂದಿದ್ದರೆ, ಕಾಂಗ್ರೆಸ್ ಬಂದಿದ್ದರೆ, ಆ 1 ಲಕ್ಷ ಕೂಡ 8,500 ಇದೇ ಅಕೌಂಟ್ಗೆ ಹಾಕಬೇಕಾಗಿತ್ತಲ್ವಾ? ಸೊ ಅದು ಒಂದು ದೊಡ್ಡ ದೂರದ ಆಲೋಚನೆ. ಓಕೆ. ಇನ್ನು PM ಕಿಸಾನ್ ಯೋಜನೆ, 80 ಕೋಟಿ ಬಡವರಿಗೆ ಆಹಾರ ಧಾನ್ಯ.
ಕೋವಿಡ್ ಸಂದರ್ಭದಲ್ಲಿ 80 ಕೋಟಿ ಬಡವರಿಗೆ 5 kg ಅಕ್ಕಿ ಫ್ರೀ, ಎಲ್ಲರಿಗೂ ಸಿಗ್ತಾ ಇದೆ 80 ಕೋಟಿ ಜನರಿಗೆ. ಇನ್ನು ಡಿಜಿಟಲ್ ಆರ್ಥಿಕತೆ, ಇದಂತೂ ಮಾತ್ರ ನಾನು ಒಪ್ಕೋತೀನಿ. ಡಿಜಿಟಲ್ ಆರ್ಥಿಕತೆ ನೀವೇನೇ ಹೇಳಿ ವೀಕ್ಷಕರೇ, ಎಷ್ಟು ದಿನ ಆಯಿತು ನೀವು ATMಗೆ ಹೋಗದೆ? ಎಷ್ಟು ದಿನ ಆಯಿತು ನೀವು ATMಗೆ ಹೋಗದೆ? ನೆನಪಿಟ್ಕೊಳ್ಳಿ ನೀವು ಬೇಕಿದ್ರೆ. ATM ಪಿನ್ ನಂಬರ್ ನಿಮ್ಗೆ ನೆನಪಿದೆಯಾ? ATM ಪಿನ್ ನಂಬರ್ ನೆನಪಿದೆಯಾ? ಅಂದರೆ ATMಗೆ ಹೋಗೋದೇ ತುಂಬ ದಿವಸ ಆಗೋಯ್ತು. ಯಾಕೆಂದರೆ ಎಲ್ಲವೂ ಕೂಡ ಮೊಬೈಲಲ್ಲೇ ಮಾಡ್ತಾಯಿದ್ವಿ, ಗೂಗಲ್ ಪೇ, ಫೋನ್ಪೇ ಇದರಲ್ಲೇ ಮಾಡ್ತಾಯಿದ್ವಿ ಅಲ್ವಾ? ಹೌದಾ ಅಲ್ಲೋ? ಇನ್ನೊಂದು ಹೇಳಿ, ಎಷ್ಟು ದಿವಸ ಆಯಿತು ನೀವು ಪರ್ಸ್ ತಗೊಂಡು ಹೋಗೋದೆ ಹೊರಗಡೆ? ಅಲ್ವಾ? ATMಗೆ ಹೋಗಿದ್ದು ಲಾಸ್ಟ್ ಒಮ್ಮೆ ಆಲೋಚನೆ ಮಾಡ್ಕೊಳ್ಳಿ, ದಯವಿಟ್ಟು ಬರ್ಕೊಳ್ಳಿ ರೀ. ನಾನು ಈ ಥರ ಹೋಗಿದ್ದೆ ಬರ್ಕೊಳ್ಳಿ ದಯವಿಟ್ಟು. ATMಗೆ ಹೋಗೋದೇ ಎಷ್ಟು ದಿವಸ ಆಯಿತು? ಅದು ಭಾಳ ದೊಡ್ಡ ಮಟ್ಟದಲ್ಲಿ ಡಿಜಿಟಲ್ ಆರ್ಥಿಕತೆಗೆ ಭಾಳ ಆರಂಭದಲ್ಲಿ ಅದರ ಬಗ್ಗೆ ಭಾಳ ಏನು ಕಾಮಿಡಿ ಆಗಿತ್ತು. ಇದೇ ಚಿದಂಬರಂ ಅವರು ಪಾರ್ಲಿಮೆಂಟಲ್ಲಿ ಹೇಳಿದರು, ಎಲ್ರಿ ಕೊಡ್ತೀರಿ? ನಮಗೂ ಅನಿಸಿತ್ತು ಆರಂಭದಲ್ಲಿ, ನೋಟ್ ಬ್ಯಾನ್ ಆದಾಗ ಎಲ್ರಿ ಎಳ್ನೀರು ಮಾರೋರ ಹತ್ರ ಇರುತ್ತಾ, ತರಕಾರಿ ಮಾರೋರ ಹತ್ರ ಇರುತ್ತಾ ಅಂತೇಳಿ. ಈಗ ತರಕಾರಿ ಮಾರುತ್ತಾ ಬಿಡಿ, ಭಿಕ್ಷುಕರು ಕೂಡ ATM ಅಂತಾರೆ. ಎಷ್ಟು ಈಸಿ ಆಗಿಬಿಡ್ತಲ್ವಾ? ಹೌದಾ ಅಲ್ಲೋ? ನನಗೆ ವೆರಿ ಫಸ್ಟ್ ಟೈಮ್ ನನಗೆ ಇಂಪ್ರೆಸ್ ಆಗಿದ್ದು ಯಾವಾಗ ಗೊತ್ತಾ? ನಾನು ಮಂಗಳೂರಿಗೆ ಹೋಗಿದ್ದೆ. ಮಂಗಳೂರಿಗೆ ಹೋದಾಗ ಈ ಕಸ ಗುಡಿಸೋರು ಇರ್ತಾರೆ, ಅಂದರೆ ಕಸ ಗುಡಿಸೋರು, ಅವರು ಆಯಾಯ ಮನೆಗಳ ಮುಂದೆ ಅದು ಹೌದು, ಆಯಾಯ ಮನೆಗಳ ಮುಂದೆ ಅವರ ಏನು ಇದನ್ನು ಹಾಕೋಗಿದ್ದಾರೆ, ಕೋಡ್ ಸ್ಕ್ಯಾನರ್, QR ಕೋಡ್ ಪ್ರೆಸ್ ಮಾಡಿ ಹೋಗಿದ್ದಾರೆ. ಅಂದರೆ ಅವರೇನು ಅವ್ರು ಬಂದು ಹಿಂಗೆ ಕೊಡಬೇಕಾಗಿಲ್ಲ, ಮನೆಯವರು ಟಕ್ ಟಕ್ ಹಾಕಿದರೆ ಮುಗಿದೋಯ್ತು ಅಂತೇಳಿ. ಅಷ್ಟು ಪ್ರಗತಿಯನ್ನು ಹೊಂದಿದೆ. ಅದು ನಿಮಗೂ ನಮಗೆ ಗೊತ್ತಿದೆ. ನಾವು ಅಂದ್ಕೊಂಡಿದ್ವಿ ಎಳ್ನೀರು ಮಾರೋಣ ಹೆಂಗೆ ಇಟ್ಕೋತಾರೆ ಅಂತೇಳಿ, ಬಂದುಬಿಡ್ತು. ಅಂದರೆ ಆ ಸಂದರ್ಭದಲ್ಲಿ ಜಿಯೋ ಕೂಡ ಬಂತು, ನಮಗೆಲ್ಲ ಕಡೆ ನೆಟ್ವರ್ಕ್ ಕೂಡ ಸಿಕ್ತು. ನಾವು ನೆಟ್ವರ್ಕ್ ಇಲ್ಲದ ಮತ್ತು ಇರುವ 2 ದಿನಗಳನ್ನು ಆಲೋಚನೆ ಮಾಡ್ತಾ ಇದ್ವಿ. ಅದಾದ ನಂತರ ಮುದ್ರಾ ಯೋಜನೆ ಅಂತಂದರೆ 10 ಲಕ್ಷ ಸಾಲ ಕೊಡುವಂಥದ್ದು. ಆಮೇಲೆ BJP ಹೇಳ್ತಾ ಇದೆ, ನಾವು ಆ ಮೂಲಕ ಒಂದು 20-40 ಕೋಟಿ ಕೆಲಸ ಕೊಟ್ಟಿದ್ದೀವಿ ಅಂತೇಳಿ ಪ್ರೈವೇಟಾಗಿ. ಆರೋಪ BJP ವಿರುದ್ಧ ಕಾಂಗ್ರೆಸ್ ಅಥವಾ ಇಂಡಿ ಕೂಟ ಮಾಡ್ತಾ ಇರೋದು, ವರ್ಷಕ್ಕೆ 2 ಕೋಟಿ ಅಂತ ಹೇಳಿದರೆ 10 ಕೋಟಿ ಕೊಡಲಿಲ್ಲ ನೀವು ಅಂತ. ಇವ್ರು ಹೇಳ್ತಾ ಇರೋದು ಸರ್ಕಾರಿ ಕೆಲಸ ಅಲ್ಲಪ್ಪ, ಈ ರೀತಿ ಮುದ್ರಾ ಯೋಜನೆಯಿಂದ ಸ್ವಂತ ಕೆಲಸ ಮಾಡಿಸಿದ್ವಿ. ಸ್ವಚ್ಛ ಭಾರತ ಅಭಿಯಾನ, ಮತ್ತೊಂದು ಸ್ವಚ್ಛ ಭಾರತ ಅಭಿಯಾನ. ನೀವೇನು ಹೇಳಿ, ಸ್ವಚ್ಛ ಭಾರತ ಅಭಿಯಾನ ಬರೋದಕ್ಕಿಂತ ಮೊದಲು ನಮಗೆ ನೀವು ಹೇಳಿಬೇಕಿದ್ರೆ, ನೀವೊಂದು ಕಾರಲ್ಲಿ ಹೋಗ್ತಾ ಇರ್ತೀರಿ ಅಂದಿರ್ಕೊಳ್ಳಿ, ಒಂದು ಬಾಟ್ಲು ಖಾಲಿ ಆಯಿತು ನಿಮ್ಮದು, ಅಥವಾ ಬಿಸ್ಕೆಟ್ ರ್ಯಾಪರ್ ಖಾಲಿ ಆಯಿತು. ನಿಜ ಹೇಳಿ, ನಿಮಗೆ ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ, ಬಸ್ಸಲ್ಲಿ ಹೋಗ್ತಿರ್ಬೇಕಾದ್ರೆ ಆ ಬಾಟ್ಲಿಯನ್ನು ಬಿಂದಾಸ್ ಹಿಂಗೆ ಎಸೆಯೋದಕ್ಕೆ ಧೈರ್ಯ ಬರೋದಿಲ್ಲ ತಾನೆ? ಅಥವಾ ಕೆಲವರಿಗೆ ಏನಾಗುತ್ತೆ, ಬೇಡಪ್ಪ ಅಂತ ಅನಿಸುತ್ತೆ. ಯಾರಾದರೂ ಒಬ್ಬ ಬೈದು ಬಿಡ್ತಾನೆ ಅಂತ ಭಯ ಆಗುತ್ತಾ ಇಲ್ಲೋ? ನನಗಂತೂ ಆಗಿದೆ ಹಿಂಗೆ ಬೇಡಪ್ಪ ಅಂತೇಳಿ. ಬಹುತೇಕರಿಗೆ ಆಗಿರ್ಬೋದು. ಅದು ಸ್ವಚ್ಛ ಭಾರತ ನೋಡಿ, ಅದು ದೇಶಕ್ಕಾಗಿ ಆಗುವಂಥ, ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಇನ್ನು 2ನೇ ಅವಧಿಯಲ್ಲಿ ಏನೆಲ್ಲ ಆಯಿತು ನಿಮಗೆ ಹೇಳ್ತೀನಿ. 2ನೇ ಅವಧಿಯಲ್ಲಿ ಸ್ವಲ್ಪ ಫಾಸ್ಟ್ ಮಾಡ್ತೀನಿ. ಕೋವಿಡ್ ಗೆಲ್ಲತ್ತೆ ಭಾರತ, 370 ಆರ್ಟಿಕಲ್ ರದ್ದಾಗುತ್ತೆ ಭಾಳ ದೊಡ್ಡ ಮಟ್ಟದಲ್ಲಿ. ಇದು ಯಾವತ್ತಾದರೂ ಆಗಬೇಕಾಗಿತ್ತು, ಯಾಕಂದರೆ ಕಾಶ್ಮೀರ ನಮ್ಮ ದೇಶದ ಅವಿಭಾಜ್ಯ ಅಂಗ. ಆಮೇಲೆ ಇದರಲ್ಲಿ ತುಂಬ ರಾಜಕೀಯಗಳಾಯಿತು. ಹಿಂದಿನವರು ಮಾಡಿದಾಗಲೂ ಕೂಡ, ನೆಹರು ಕಾಲದಲ್ಲಿ ಮಾಡಿದಾಗಲೂ ಕೂಡ ಇದೊಂದು ತಾತ್ಕಾಲಿಕ ಅನ್ನೋದನ್ನು ಹಾಕಿದ್ರು, ಕಂಡೀಷನ್ ಸಪ್ಲೈ ಅಂತ ಹಾಕಿದ್ರು. ಅದನ್ನೇ ಯೂಸ್ ಮಾಡಿದ್ರು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ. ಆ ಕಂಡೀಷನ್ ಸಪ್ಲೈ ತೆಗೆದುಬಿಟ್ರು, ಇಲ್ಲ ನಮ್ಮದು ಅಂತೇಳಿ. ಓಕೆ, ಇನ್ನು ರಾಮ ಮಂದಿರ ನಿರ್ಮಾಣ ಆಗುತ್ತೆ. 500 ವರ್ಷಗಳ ಹೋರಾಟ, ರಾಮ ಮಂದಿರ ನಿರ್ಮಾಣ ಆಗುತ್ತೆ. BJPಗೆ ಇದರ ಲಾಭ ಸಿಗದೇ ಇದ್ದಿರ್ಬೋದು, ಆದರೆ ಬಹುಶಃ ಹಿಂದೂಗಳದನ್ನು ರಾಜಕೀಯವಾಗಿ ಬಳಸಬೇಡಿ ಅಂತೇಳಿ ಕೊಟ್ಟೂ ಇರ್ಬೋದು ರಾಮ ಮಂದಿರ ನಿರ್ಮಾಣ. ಆಮೇಲೆ ರಾಮ ಮಂದಿರ ನಿರ್ಮಾಣವಾದಂಥ ಫೈಜಾಬಾದ್ನಲ್ಲಿ ಯಾಕೆ ಗೆಲ್ಲಲಿಲ್ಲ ಅಂಥೇಳಿ ಭಾಳಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಒಂದೇನಪ್ಪ ಅಂತಂದರೆ, ಅಲ್ಲಿ ಏನು ಭೂಮಿ ನೀವು ತಗೊಂಡಿದ್ದೀರಿ ಸರ್ಕಾರ, ಅವರಿಗೆ ದುಡ್ಡು ಕೊಟ್ಟಿಲ್ಲ ಅನ್ನುವಂಥದ್ದು ಕೂಡ ಆರೋಪ ಇದೆ. ಇರಲಿ, ಇನ್ನು CAA NRC ಜಾರಿ ಆಗುತ್ತೆ, ಗಲಾಟೆ ಆಗುತ್ತೆ. ಕಿಸಾನ್ ಸಮ್ಮಾನ್ ನಿಧಿ ಜಾರಿ ಆಗುತ್ತೆ. ವಂದೇ ಭಾರತ್ ರೈಲು ಜಾರಿ ಆಗುತ್ತೆ. ಆರೋಪ ಪ್ರತ್ಯಾರೋಪಗಳು ತುಂಬ ಬರುತ್ತೆ ಅದರ ಬಗ್ಗೆ ಕೂಡ. ಏರ್ ಇಂಡಿಯಾ ಖಾಸಗೀಕರಣ ಆಗುತ್ತೆ. ನೋಡಿ ವೀಕ್ಷಕರೇ, ಈ ಏರ್ ಇಂಡಿಯಾ ಇದೆಯಲ್ಲ, ಅದು ಮೊದಲಿಗೆ ಏರ್ ಇಂಡಿಯಾ ಫಸ್ಟ್ ಬಂದಾಗ ಟಾಟಾ ಅವ್ರದ್ದೇ ಏರ್ ಇಂಡಿಯಾ. ಓಕೆ, ಆ ಮಹಾರಾಜ ಬರೋದು ಅದೆಲ್ಲ ಟಾಟಾ ಅವ್ರದ್ದೇ. ಖಾಸಗೀಕರಣವಾದಾಗ ಕೊಡಬೇಕಾಗತ್ತೆ ಸರ್ಕಾರಕ್ಕೆ. ವಾಪಸ್ ಅವರು ವಿಸ್ತಾರ ಅಂತೇಳಿ ವಾಪಸ್ ತಗೊಂಡ್ರೆ ಅದನ್ನು. ರೈಟ್, ನೋಡಿ ಎಂಥ ಬದಲಾವಣೆಗಳು. ಭಾರತಕ್ಕೆ ಬಂತು 5G. ಎಲ್ಲ ದೇಶಗಳಿಗಿಂತ ಮೊದಲು 5G ಬಂತು. ಆಮೇಲೆ ನಮ್ಮ ಸ್ಟೈಲ್ಗಳು ಚೇಂಜ್ ಆಗಿಬಿಡುತ್ತಲ್ವಾ, ಮೊಬೈಲ್ ನೋಡೋ ಸ್ಟೈಲು ಮತ್ತೊಂದೆಲ್ಲ ಚೇಂಜ್ ಆಗಿಬಿಡ್ತು. ವಿದೇಶಗಳಿಂದ ಭಾರತೀಯರ ರಕ್ಷಣೆ, ಇದು ಕೂಡ ದೊಡ್ಡ ಸಾಧನೆ. ಡಿಜಿಟಲ್ ಇಂಡಿಯಾ ಉತ್ತುಂಗಕ್ಕೆ ಹೋಗುತ್ತೆ. ಎಲ್ಲ ಡಿಜಿಟಲ್ ಈಗ ಅಲ್ವಾ, ಪ್ರತಿಯೊಂದು ಕೂಡ. ನಾನು ಅದೇ ಹೇಳಿದೆ, ನೀವು ATM ಎಲ್ಲಿ ಬಳಸ್ತಾ ಇದ್ರಿ, ಎಲ್ಲ ಟಕ್ 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 ಎಲ್ಲವೂ ಕೂಡ. ಅಮ್ಮ ದುಡ್ಡು ಕಳಿಸೋ ಪಟ್, ಆಮೇಲೆ ಕ್ಯಾಶ್ ಬೇಕು 2000 ರೂಪಾಯಿ, ಹಿಂಗೆ ತಗೋ
ಹಾಂ, ತಿಂಡಿ ಊಟ ತಿಂಡಿ ಕಾಫಿಗೆ ಯಾವತ್ತಾದ್ರೂ ಅಂದ್ಕೊಂಡಿದ್ರಾ 15 ರೂಪಾಯಿ ಕಾಫಿ ಟೀ ಟಪ್? ಹಾಂ ಇದೆಲ್ಲ ಆಗಿದೆ. ಸಿನಿಮಾ ಎಲ್ಲ ಎನಿವೆ, ಮೂರನೇ ಅವಧಿಗೆ ಏನೆಲ್ಲ ಆಗುತ್ತೆ ಅನ್ನೋಂಥ ನಿರೀಕ್ಷೆ ಇತ್ತು. ಆಗುತ್ತೆ ಇಲ್ಲೋ ಗೊತ್ತಿಲ್ಲ. POKಯನ್ನು ವಶಕ್ಕೆ ಪಡೆಯುವುದು ಅಂತೇಳಿ ಭಾಳ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿದೆ. ನಾನು ಯಾಕೆ ಇದನ್ನು ಭಾಳ ಜೋರಾಗಿ ಹೇಳ್ತಾ ಇದ್ದೀನಿ ಅಂತಂದರೆ, ಅಲ್ಲಿ ಗಲಾಟೆ ಶುರುವಾಗಿದೆ. ಅಲ್ಲಿ ಭಾರತೀಯ ಫ್ಲ್ಯಾಗನ್ನು ಅವರು ತೋರಿಸಿದ್ದಾರೆ, ನಾವು ಭಾರತಕ್ಕೆ ಸೇರ್ತೀವಿ ಅಂತೇಳಿ. ಆಮೇಲೆ RSSಗೆ ಒಂದು ಕನಸಿದೆ, POK ಒಂದಲ್ಲ ಒಂದು ದಿವಸ ನಮಗೆ ಸೇರತ್ತೆ, ಇಡೀ ಪಾಕಿಸ್ತಾನವೇ ಸೇರತ್ತೆ ಅಂತೇಳಿ. ಯಾಕೆಂದರೆ ಈ ಹಿಂದೆ ಒಮ್ಮೆ ರಾಮ ಮಂದಿರ ಕಟ್ತೇವೆ ಅಂತ ಹೇಳುವಾಗಲೂ ನಗ್ತಾ ಇದ್ರು. ಸೊ ಹಾಗಾಗಿ ಕೆಲವೊಮ್ಮೆ ಸಂಕಲ್ಪಗಳು ಭಾಳ ದೊಡ್ಡ ಕೆಲಸ ಮಾಡುತ್ತೆ. ನೋಡೋಣ ಏನಾಗುತ್ತೆ. ಆ್ಯಂಡ್ ಒಂದು ದೇಶ ಒಂದು ಚುನಾವಣೆ, ಇದರ ಬಗ್ಗೆ ಸಾಕಷ್ಟು ತಕರಾರುಗಳಿದೆ ಕೆಲವರಿಗೆ. ಅಂದರೆ ಒಂದೇ ಸಲಕ್ಕೆ ಒಂದು ದೇಶ ಒಂದು ಚುನಾವಣೆ. ಹಾಗೆ ನೀವು ಕೇಳ್ಬೋದು, ಸರ್ ಒಂದು ದೇಶ ಒಂದು 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 ಒಂದೇ ಈಗ ಒಂದು 5 ವರ್ಷ ಆಗುತ್ತೆ, 2029ಕ್ಕೆ ಮಾಡ್ತೀರಿ, ಇವ್ರದ್ದು ಮುಗಿಯೋದು 2028ಕ್ಕೆ ಕರ್ನಾಟಕದ್ದು ಅಂತ ಹೇಳುವಾಗ, ಇಲ್ಲ ಒಂದು ವರ್ಷ ಮುಂದುವರಿಸ್ತೀವಿ ಕರ್ನಾಟಕ ಸರ್ಕಾರ. ಇನ್ನು ಕೆಲವು ಇಲ್ಲ ಸರ್ 30ಕ್ಕೆ ಮುಗಿಯೋದು, ಆ 1 ವರ್ಷ ಕಡಿಮೆ ಮಾಡ್ತೀವಿ, ಇಂಥೆಲ್ಲ ಪ್ಲ್ಯಾನ್ ಇದೆ. ಅದರ ಬಗ್ಗೆ ರಮಾನಂದ್ ಕೋವಿದ್ ಒಂದು ರಿಪೋರ್ಟ್ ಕೂಡ ಕೊಟ್ಟಿದ್ದಾರೆ. ಅದೇನಾಗುತ್ತೆ ಗೊತ್ತಿಲ್ಲ. ಒಂದು ದೇಶ ಒಂದು ಚುನಾವಣೆ ಬಹುಶಃ BJP ಪೂರ್ಣ ಪ್ರಮಾಣದಲ್ಲಿ ಬಂದಿದ್ದರೆ ಆಗ್ತಾ ಇತ್ತೇನೋ. ಆಮೇಲೆ ಕ್ಷೇತ್ರಗಳ ಮರುಹಂಚಿಕೆ ದೊಡ್ಡದಾಗತ್ತೆ, ಅದು ಬಹುಶಃ ಇವರ ಕಾಲದಲ್ಲೂ ಆಗಲೇಬೇಕಾಗತ್ತೆ ಕ್ಷೇತ್ರಗಳ ಮರುಹಂಚಿಕೆ. ಆದರೆ ನಮ್ಮ ಏರಿಯಾ ಸೇರಿಸಬೇಡಿ, ಅವರ ಏರಿಯಾ ಸೇರಿಸಿ ಅನ್ನೋದ್ರ ಬಗ್ಗೆ ಕೆಲವು ಕಿರಿಕಿಗಳಿರ್ಬೋದು. ಏಕರೂಪ ನಾಗರಿಕ ಸಂಹಿತೆ ಜಾರಿ, ಇದು ನರೇಂದ್ರ ಮೋದಿಯವರ ಭಾಳ ದೊಡ್ಡ ಕನಸಾಗಿತ್ತು. ಏಕರೂಪ ನಾಗರಿಕ ಸಂಹಿತೆ ಜಾರಿ, UCC ಜಾರಿಯಾಗೋದು. ಆದರೆ ಅದು ಯಾಕೆ ಅಂತಂದರೆ 1925ರಲ್ಲಿ ಆರಂಭವಾದಂಥ RSS ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ವಿಜಯದಶಮಿ ಅಂತ ಆರಂಭ ಆಗುತ್ತೆ. ನಾಡಿದ್ದು 2025ಕ್ಕೆ 100 ವರ್ಷ ಆಗುತ್ತೆ. ಹೇಗೆ 150ನೇ ವರ್ಷಕ್ಕೆ ನರೇಂದ್ರ ಮೋದಿಯವರ ಒಂದು ಕನಸಿತ್ತು, ನಾನು ಭಾಳ ಅದನ್ನು ಎಪ್ರಿಷಿಯೇಟ್ ಮಾಡ್ತೀನಿ. 150ನೇ ವರ್ಷಕ್ಕೆ ಮಹಾತ್ಮ ಗಾಂಧಿಯವರ ಜನ್ಮದಿನಕ್ಕೆ ಒಂದು ಕ್ಲೀನ್ ಭಾರತವನ್ನು ಉಡುಗೊರೆಯಾಗಿ ಕೊಡಬೇಕು ಅಂತ ಒಂದು ಕನಸು ಕಂಡಿದ್ರು. ಆ ಪ್ರಯತ್ನಗಳು ಸಾಗ್ತಾ ಇದೆ. ಬಟ್ ಅದು ಎಷ್ಟು ಆಗಿದೆಯಲ್ಲ ಬೇರೆ, ಆದರೆ ಸ್ವಚ್ಛ ಭಾರತ ಬಗ್ಗೆ ಒಂದು ಗಮನ ಅಂತೂ ಬಂದಿದೆ ನಮಗೆ. ಹಾಗೆಯೇ RSS ಬೇಸಿನಿಂದ ಬಂದಂಥವರು ನರೇಂದ್ರ ಮೋದಿ ಅವ್ರಿಗೇನಿತ್ತು ಅಂದರೆ UCC ಏಕರೂಪ ನಾಗರಿಕ ಸಂಹಿತೆಯನ್ನು ದೇಶಕ್ಕೊಂದು ಗಿಫ್ಟಾಗಿ ಕೊಡಬೇಕು. ಆಮೇಲೆ ಅದು RSS ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 100ನೇ ವರ್ಷದ ಒಂದು ಸವಿನೆನಪಿಗೆ ಆಗಿರಬೇಕು ಅಂತಿತ್ತು. ಅದಾಗತ್ತೆ ಇಲ್ಲೋ ಗೊತ್ತಿಲ್ಲ, ಯಾವ ರೀತಿ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾರೆ ನೋಡಬೇಕು. ಇನ್ನು ಚೀನಾ ನಮಗೆ ಭಾಳ ಕಿರಿಕ್ ಮಾಡ್ತಾ ಇದೆ. ಚೀನಾ ಪಾಕಿಸ್ತಾನಕ್ಕೆ ಟಕ್ಕರ್ ಕೊಟ್ಟಾಗ ಪ್ರತಿಯೊಬ್ಬರು ಹೇಳ್ದೆ, ಏನ್ರಿ 79ರಲ್ಲಿ ಇಂದಿರಾ ಗಾಂಧಿ ಸೋಲಿಸಿದ್ದಾರೆ, ಪಾಕಿಸ್ತಾನವನ್ನು 2 ತುಂಡು ಮಾಡಿ ಬಿಸಾಕಿದ್ದಾರೆ, ಚೀನಾಕ್ಕೆ ಟಕ್ಕರ್ ಕೊಡಬೇಕು. ಏನು ಪ್ಲ್ಯಾನ್ ಇತ್ತೇನೋ ಗೊತ್ತಿಲ್ಲ. ಓಕೆ.